ನಮಸ್ಕಾರ. ಸೊ ಇವತ್ತು ಈ ಮಂತ್ ನಮ್ಮ ಮನೇಲಿ ತುಂಬ ಕಂಟಿನ್ಯೂಸು ನಮಗೆ ಫಂಕ್ಷನ್ಗಳೇ ಅಂತ ಹೇಳ್ಬೋದು. ಹಾಗಾಗಿ ರಂಜು ಕೂಡ ಇಲ್ಲೇ ಇದ್ದರು. ಯಾಕೆ ಅಂತಂದರೆ ನಮ್ಮದು ಅಜ್ಜಿ ಪೂಜೆ ಇತ್ತು. ಅಂದರೆ ಮುತ್ತೈದೆ ಪೂಜೆ ಅಂತ ಹೇಳಿ ನಾವು ಮಾಡ್ತೀವಿ ನಮ್ಮ ಅಜ್ಜಿಗೆ. ಪ್ರತಿ ವರ್ಷ ಕೂಡ ಮಾಡ್ತೀವಿ. ಈ ವರ್ಷ ಕೂಡ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದರ ಜೊತೆ ಗೃಹಪ್ರವೇಶ ಆದಮೇಲಂತೂ ನಮ್ಮ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ಗಳು ಇದ್ದೇ ಇರುತ್ತೆ ಮನೇಲಿ. ಸೊ ಆ ಬ್ಯುಸಿಯಲ್ಲಿ ನೋಡಿ ಎಲ್ಲ ರೆಡಿಯಾಗಿದೆ. ಸೊ ನಾನು ರೆಡಿ ಮಾಡಿಟ್ಟು ಆಮೇಲೆ ಎಲ್ಲ ತರಕಾರಿಗಳನ್ನೂ ಸಹ ತಂದಿದ್ದಾರೆ. ಒಬ್ಬಟ್ಟು, ಬೇಳೆ ಒಬ್ಬಟ್ಟಂತೂ ಮುತ್ತೈದೆ ಪೂಜೆಗೆ ಇರಲೇಬೇಕು. ಸೊ ಕಾಯಿ ಒಬ್ಬಟ್ಟಿಗಿಂತ ಬೇಳೆ ಒಬ್ಬಟ್ಟು ತುಂಬಾ ಇಷ್ಟ ಆಗುತ್ತೆ, ತುಂಬವಾದ ಪ್ರಿಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೇಳೆ ಒಬ್ಬಟ್ಟನ್ನೆಲ್ಲ ನೋಡಿ ನಮ್ಮ ಚಿಕ್ಕಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಸ್ನಾನ ಮಾಡಿ ಮಡಿಯಿಂದ ಯಾವುದೇ ರೀತಿ ಎಂಜಲು ಮಾಡದೇ ಇರೋ ಹಾಗೆ ದೇವರಿಗೆ ಅರ್ಪಿಸ್ಬೇಕು. ಹಾಗಾಗಿ ಪ್ರತಿಯೊಂದು ನೀಟಾಗಿ ರೆಡಿ ಆಗ್ತಿದೆ. ಸೊ ಕುಕ್ಕರ್ ಕೂಡ ರೆಡಿ ಆಗ್ತಿದೆ, ಬೇರೆ ಬೇರೆ ಐಟಮ್ಸ್ಗಳೆಲ್ಲ ರೆಡಿ ಆಗ್ತಾಯಿದೆ, ಜೊತೆಗೆ ತರಕಾರಿ ಕೂಡ ಹಚ್ತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿ ಒಂದು ಫ್ರೂಟ್ ಸಲಾಡ್ ಮಾಡೋಣ, ಫ್ರೂಟ್ನ ತುಂಬ ಚೆನ್ನಾಗಿ ನೋಡಿದ್ದೆ. ಆ್ಯಂಡ್ ಇದು ನಾನು ಈ ರೆಸಿಪಿನ ನಾನು ಮದುವೆಯಲ್ಲಿ ನೋಡಿದ್ದು. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಡಯಟ್ ಫುಡ್ ಇಷ್ಟಪಡ್ತಿರೋ ಅವರು ಫ್ರೂಟ್ಸ್ ತಿನ್ನಬೇಕು ಅಂದರೆ ಈ ರೀತಿ ಮಾಡಿ ತಿನ್ನಿಸ್ಬೋದು, ಮಕ್ಳಿಗೂ ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಇರುತ್ತೆ ಅಷ್ಟೇ. ಸೊ ನಾನಿಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ಒಂದು 4-5 ಥರ ವೆರೈಟಿ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪಪ್ಪಾಯ ಆಗಿರ್ಬೋದು, ಪೈನಾಪಲ್ಲು, ಆಮೇಲೆ ದ್ರಾಕ್ಷಿ, ಅದ್ರ ಜೊತೆಗೆ ನಾನು ಸೀಬೆಹಣ್ಣು ತೊಗೊಂಡಿದ್ದೀನಿ. ಸೀಬೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನೀರು ಬಿಡದೇ ಇರುವಂತಹ ಒಂದು ಫ್ರೂಟ್ಸ್ಗಳನ್ನ ತೊಗೋಬೇಕು. ಈ ಆ್ಯಪಲೆಲ್ಲ ತೊಗೊಂಡ್ರೆ ಏನಾಗುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಅಥವಾ ಆರೆಂಜ್ ತೊಗೊಂಡ್ರೆ ನೀರು ಬಿಟ್ಬಿಡುತ್ತೆ, ಆ ಥರ ತೊಗೋಬಾರ್ದು. ಫುಲ್ ಡ್ರೈ ಇರೋದಂಥ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜೊತೆಗೆ ಮ್ಯಾಂಗೋ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಗಿಣಿ ಮಾವಿನಕಾಯಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿಂಥ ಫುಡ್ ರೆಡಿ ಆಗುತ್ತೆ. ಸೊ ಅದನ್ನು ಕೂಡ ದೇವರ ನೈವೇದ್ಯಕ್ಕೆ ಅಂತ ಇಟ್ಟಿದ್ವಿ. ಸೊ ನೋಡಿ ಎಲ್ಲ ರೆಡಿಯಾಗಿಟ್ಟು ಅದಕ್ಕೆ ದೇವ್ರ ಮುಂದೆ ನಾವು ಮಾಡಿರೋ ಅಡುಗೆಗಳೆಲ್ಲ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡೋದು. ಪೂಜೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಭಕ್ತಿಯಿಂದ ನಾವು ನಮ್ಮ ಅಜ್ಜಿಗೆ ನೆನೆಸ್ಕೊಂಡು ಅವ್ರನ್ನ ನೆನಪಿನಲ್ಲಿ ಮಾಡೋದು. ಸೊ ಮುದ್ದು ಕೂಡ ಮಲಗಿದ್ದು ಬಂದರು. ಆಮೇಲೆ ನಮ್ಮ ಮುದ್ದು ಅವ್ರು ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಮನೆಯವರೆಲ್ಲ ಉಪವಾಸ ಇದ್ದಿದ್ದರಿಂದ ಒಟ್ಟಿಗೆ ಕೂತ್ಕೊಂಡು ಬಾಳೆಲೆ ಊಟ ಮಾಡಿದ್ವಿ. ಸೊ ಎಲ್ಲರೂ ಉಪವಾಸ ಇರೋದ್ರಿಂದ ಬಾಳೆಲೆ ಊಟ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ಬೋದು. ಪೂಜೆ ಮಾಡಿ ಊಟ ಎಲ್ಲ ಮುಗಿಸಿದ್ವಿ. ಆಮೇಲೆ ಮಿಕ್ತವ್ರಿಗೆ ಬಂದವ್ರಿಗೆಲ್ಲ ಊಟ, ಕುಂಕುಮ ಕೊಡೋದು ರೂಢಿಯಲ್ಲಿರುತ್ತೆ. ನಾವು ಪ್ರತಿ ವರ್ಷವೂ ಸಹ ಹೀಗೆ ಮಾಡೋದ್ರಿಂದ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿ, ಪೂಜೆ ಎಲ್ಲ ಆದಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ತಿದ್ವಿ. ಮುದ್ದು ಕೂಡ ಜೊತೆಲೇ ಕೂತಿದ್ದು ಊಟ ಮಾಡ್ತಿದ್ದೆ ಸ್ವಲ್ಪ. ಸೊ ಏನೆಲ್ಲ ಐಟಮ್ಸ್ಗಳಂತೂ ಎಲ್ಲ ವೆಜ್ ಐಟಮ್ ತುಂಬ ಚೆನ್ನಾಗಿ. ಒಬ್ಬಟ್ಟು ಊಟ ಅಂದಮೇಲೆ ಕೇಳಬೇಕಾ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕೂಡ ಆಮೇಲೆ ಊಟ ಮಾಡಿ ನಂತರ ಸಂಜೆ ಪೂಜೆ ಕೂಡ ಮಾಡ್ತೀವಿ. ಸಂಜೆ ಒನ್ ಡೇ ಇಟ್ಕೋಬಹುದು ಅಥವಾ ಒನ್ ಡೇ ಎಂದಕ್ಕಿಂತ ಮೋರ್ ದೆನ್ ಇಟ್ಕೊಂಡ್ರು ಏನೂ ತೊಂದರೆ ಆಗೋದಿಲ್ಲ. ಈ ಪೂಜೆ ಆದಮೇಲೆ ಮುತ್ತೈದೆ ಪೂಜೆ ಅಂಥೇಳಿ ಅವರ ಹೆಸರಿಗೆ ಅಥವಾ ಅವರ ನೆನಪಿಗೋಸ್ಕರ ಮಾಡುವಂಥದ್ದು. ಅವರು ಹಿರಿಯರಲ್ವ, ಹಾಗಾಗಿ ಅವರೆಲ್ಲ ಕೂಡ ನಮಗೆ ಆಶೀರ್ವಾದ ಮಾಡಲಿ ಅಂತ. ಸೊ ಎಲ್ಲರೂ ಕೂಡ ಊಟ ಆದಮೇಲೆ ಇನ್ನೂ ನೆಕ್ಸ್ಟ್ ಡೇ ಕೂತ್ಕೊಂಡ್ರು. ಅವ್ರಿಗೂ ಒಂದು ಪಂಕ್ತಿ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಊಟ ಎಲ್ಲ ಬಡಿಸಿದ ಮನೆಯಲ್ಲೇ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಕ್ಲೀನಿಂಗ್. ಮನೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಡ್ಡಿದ್ದಾನೆ ಮುದ್ದು.
ಮುದ್ದು ನೋಡಿಕೊಂಡು ನೆಕ್ಸ್ಟ್ ಡೇ ಅಣ್ಣ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು. ಹಾಗಾಗಿ ಎಲ್ಲರೂ ಕೂಡ ಮನೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಒರೆಸಿ ಗುಡಿಸಿ ಎಲ್ಲ ಪರಿಶುದ್ಧವಾಗಿ ಮಾಡಿ ದೀಪ ಹಚ್ಚಿಟ್ಟಿದ್ವಿ. ಸೊ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಪ್ರತಿಯೊಂದು ಮಣ್ಣಿನ ದೀಪ ಹಚ್ಚಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿ ನಂತರ ಮನೆಗೊಂದು ಇಳಿ ತೆಗೆದು ಕಾಯಿ ಹೊಡೆದು ಮುಂದೆ ಹೋಗ್ತಾರೆ. ಸೊ ಅದು ರೂಢಿಯಲ್ಲಿ ಇರುತ್ತಲ್ವ, ಹಾಗಾಗಿ ಅಯ್ಯಪ್ಪ ಸ್ವಾಮಿಗೆ ಈಗ ಹೊರಟೋಣ. ಹಾಗಾಗಿ ನಾವು ಕೂಡ ಎಲ್ಲರೂ ಹಿರಿಮುಡಿ ಕಟ್ಸೋಕ್ಕೆ ಹೋಗೋಣ ಅಂಥೇಳಿ ಮುದ್ದನ್ನು ಕರ್ಕೊಂಡು ಜೊತೆಗೆಲ್ಲ ಇವಾಗ ನಾವು ಹೊರಡ್ತಾ ಇದ್ವಿ. ಸೊ ಇದು ಮಂಡ್ಯದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಕೂಡ ತುಂಬ ಜನ ಇಲ್ಲಿ ಮಾಲೆಯನ್ನು ಹಾಕಿಸ್ಕೊಂಡು ಇರುಮುಡಿ ಕಟ್ಸ್ಕೊಂಡು ದೇವರ ದರ್ಶನಕ್ಕೆ ಪ್ರತಿ ವರ್ಷವೂ ಹೋಗ್ತಾರೆ. ಸೊ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತ ಇಲ್ಲಿ ಹೋದರೆ ಖಂಡಿತ ಅವರು ಇಲ್ಲಿ ಮಾಲೆ ಹಾಕಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಇದೊಂದು ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ನೋಡಿ ದೀಪಗಳೆಲ್ಲ ಹಚ್ಚಿಟ್ಟು ದೇವರ ಅಲಂಕಾರ ಮಾಡಿ ಪ್ರತಿಯೊಂದನ್ನು ಸಹ ಅವರು ಮಾಡ್ತಾರೆ. ಅದಾದಮೇಲೆ ಅಣ್ಣ ಕೂಡ ತಿಂಡಿಗೆಲ್ಲ ಆರ್ಡ್ರ್ ಮಾಡಿದರು. ಅಣ್ಣ ತಿಂಡಿ ವಹಿಸ್ಕೊಂಡಿದ್ದರಿಂದ ಸೊ ಫುಲ್ಲು ಅಣ್ಣಂದೇ ದೇವಸ್ಥಾನದಲ್ಲಿ ತಿಂಡಿ ಊಟ ಎಲ್ಲ ಅಲ್ಲೇ ಇರ್ತಿದ್ದು ದೇವಸ್ಥಾನದಲ್ಲಿ. ಮುದ್ದುಗೂ ಕೂಡ ಇಡ್ಲಿ ತಿನ್ನಿಸ್ಕೊಂಡೆ. ಸೊ ತುಂಬ ಲೇಟ್ ಆಗುತ್ತೆ ಇರುಮುಡಿ ಕಟ್ಟೋದು ಅಂತ ಹೇಳಿದ್ರು. ಹಾಗಾಗಿ ಮುದ್ದುಗೆ ತಿಂಡಿ ತಿನ್ನಿಸ್ಕೊಂಡೆ. ಮುದ್ದುಗೆ ತಿಂಡಿ ತಿನ್ನಿಸಿದ್ಮೇಲೆ ಸೊ ಒಂದಷ್ಟು 15-20 ಜನ ಇಲ್ಲಿ ಮಾಲೆ ಹಾಕಿಸ್ಕೊತಾ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಮಾಲೆ ಹಾಕಿಸ್ಕೊಂಡ್ಮೇಲೆ ಪ್ರತಿಯೊಂದು ಪೂಜೆಗಳು ಕೂಡ ಇಲ್ಲಿ ಸ್ವಾಮಿಗಳೇ ಮಾಡ್ತಾರೆ. ಮಾಲೆ ಹಾಕ್ಸ್ಕೊಂಡ್ಮೇಲೆ ಇಲ್ಲಿ ಇರುಮುಡಿ ಕಟ್ಟೋಕ್ಕೆ ತುಪ್ಪ ತುಂಬುವಂಥ ಒಂದು ಪದ್ಧತಿ ಕೂಡ ಇರುತ್ತೆ. ಫ್ಯಾಮಿಲಿಗೆ ಎಲ್ಲರೂ ಒಟ್ಟಿಗೆ ಸೇರಿ ದೇವರಕ್ಕೆ ಅಂದ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗಲಿ ಅಂತ ಹೇಳಿ ತುಪ್ಪ ತುಂಬ್ತಾರೆ. ಸೊ ಇದನ್ನು ಇರುಮುಡಿಯಾಗಿ ತೊಗೊಂಡೋಗಿ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸ್ಬೋದು. ಸೊ ನಮ್ಮ ಕೋರಿಕೆಗಳೇನೇ ಇದ್ದರೂ ಕೂಡ ತುಪ್ಪ ತುಂಬಿ ಅದನ್ನು ಹೇಳ್ಬೋದು ದೇವರಿಗೆ. ಆ ಥರದೊಂದು ಪದ್ಧತಿ ಇದೆ. ಸೊ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಹೊತ್ತು ಎಲ್ಲ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀವಿ. ಮುದ್ದೂ ಒಟ್ಟಿಗೆ ಸೊ ಮುದ್ದೂ ಕೂಡ ಹರಿಸ್ಕೊಂಡಿದ್ವಿ ಮುದ್ದು ಕೈಲಿ. ಅದು ಕೂಡ ತುಪ್ಪ ತುಂಬಿಸಿದ್ವಿ. ಅದಾದಮೇಲೆ ಸ್ವಲ್ಪ ತಿಂಡಿ ತಿಂದು ಅಲ್ಲಿಂದ ಹೊರಟ್ವಿ.